ವೀಕ್ಷಕರೇ, ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಒಂದು ತಿಂಗಳ ಮೊದಲ ದಿನ ಒಂದು ಓವರ್ನಂತೆ ನೋಡಿದರೆ ಭರ್ಜರಿ ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ದಿನಕ್ಕೆ ಸರಾಸರಿ 8 ರಿಂದ 10 ರನ್ ಬಾರಿಸಿ ಉತ್ತಮ ಸ್ಥಿತಿ ಕಾಪಾಡಿಕೊಂಡಿದ್ದಾರೆ. ಇದೇ ರೀತಿ ಮುಂದುವರೆದರೆ ಮುಂಬರುವ 2028ರ ಚುನಾವಣೆಗೆ 120 ರಿಂದ 150 ಸೀಟುಗಳ ಟಾರ್ಗೆಟ್ ರೀಚ್ ಆಗಬಹುದು. ಹೌದು ವೀಕ್ಷಕರೇ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಒಂದು ತಿಂಗಳ ಹಾದಿ ಸವೆಸಿದ್ದು ತಮ್ಮ ಆಡಳಿತ ವೈಖರಿಯ ಸ್ಯಾಂಪಲ್ ಅನ್ನು ನಾಡಿನ ಜನತೆಗೆ ಹಾಗೂ ಆಡಳಿತ ಯಂತ್ರಕ್ಕೆ ನೀಡಿದ್ದಾರೆ. ಜೂನ್ 3ರಂದು ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಜುಲೈ 3ರವರೆಗೆ ಅವರು ಸಾಗಿ ಬಂದ ದಾರಿಯಲ್ಲಿ ಅನೇಕ ಹೊಸ ಯೋಜನೆಗಳು, ಕಾರ್ಯಕ್ರಮಗಳು, ತೀರ್ಮಾನಗಳು ಗಮನಾರ್ಹವಾಗಿ ಕಾಣಸಿಗುತ್ತದೆ. ಒಂದು ಹಂತದಲ್ಲಿ ಮಂಕಾಗಿ ತೆವಳುತ್ತಾ ಸಾಗಿದ ವ್ಯವಸ್ಥೆಗೆ ಚುರುಕು ಮುಟ್ಟಿಸುವ ನಿಟ್ಟಿನಲ್ಲಿ ನಿರಂತರ ಸಭೆಗಳು, ನಾಡಿನ ಜನರಲ್ಲಿ ಭರವಸೆ ಬಿತ್ತಲು ಹೊಸ ಯೋಜನೆಗಳು, ಸಮಸ್ಯೆಗೆ ಕಿವಿಯಾಗಲು ಪರಿಣಾಮಕಾರಿ ಕ್ರಮ ಜಾರಿ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನ ಗಮನ ಸೆಳೆದಿದೆ. ಆಡಳಿತ ಸುಧಾರಣೆಯ ದೃಷ್ಟಿಯಿಂದ ನೋಡಿದರೆ ಶಾಸಕರು, ಮಂತ್ರಿಗಳು ಒತ್ತಡಕ್ಕೆ ಮಣಿಯದೆ ಕಾನೂನಿನ ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳಿಗೆ ನೀಡಿದ ಸೂಚನೆ, ತೆರಿಗೆ ವಂಚನೆ ತಡೆಯಲು ಕಠಿಣ ನಿಲುವು, ಜಿಪಿಎಸ್ ಆಧಾರಿತ ಹಾಜರಾತಿ, ಗ್ಯಾರಂಟಿ ಪರಾಮರ್ಶೆಗಳ ಕುರಿತು ನಿರ್ಧಾರ ಇವೆಲ್ಲವೂ ಪ್ರಮುಖ ವಿಶೇಷ ಕಾರ್ಯಗಳು ಅವರು ಈ ಒಂದು 30 ದಿನಗಳಲ್ಲಿ ಮಾಡಿರ್ತಕ್ಕಂಥದ್ದು. ಇದೇ ತರ ನೋಡಿದರೆ ಖಂಡಿತವಾಗಿ ಅವರಿಗೆ ಆ ಭವ್ಯ ಭವಿಷ್ಯವಾಗಿದ್ದು 2028ರ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದರೆ ರಾಹುಲ್ ಗಾಂಧಿಯ ನಂತರ ರಾಷ್ಟ್ರವ್ಯಾಪ್ತಿ ಕಾಂಗ್ರೆಸ್ಸಿನ 2ನೇ ಅತಿ ದೊಡ್ಡ ನಾಯಕನಾಗಿ ಹೊರಹೊಮ್ಮುವ ಕಾರಣವು ಎಲ್ಲ ಸೂಚಿಸಲಾಗುತ್ತಿದೆ.